ಬರ್ತಿರ್ತದೆ ಸರ್ಕಾರ, ಕೇಂದ್ರ ಸರ್ಕಾರದಲ್ಲೇ ಆ ಟ್ಯಾಕ್ಸ್ಗಳಲ್ಲಿ ಉಪಯೋಗ ಮಾಡಿಕೊಂಡು ರಿಟರ್ನ್ ಅಪ್ ಮಾಡಿದರು. ಆದರೆ ಸಾಲ ಹೆಚ್ಚು ಸಾಲಾಗಿ ಉಳಿತು, ಅದು ದಾಟೆ ಹೋಗಿಬಿಡ್ತು, ಅದು ದುಡ್ಡು ಹೋಗಿಬಿಡ್ತು. ಒಂದು ಮಂದಿ ಈ ಕಾರ್ಪೊರೇಟ್ ಓಡಿ ಹೋದರು. ಅಂಥ ಪ್ರಸಂಗ ಇಲ್ಲಿ ಬರಬಾರ್ದು ಅಂತ ದೃಷ್ಟಿ ಇಟ್ಟುಕೊಂಡು ಇಲ್ಲೇ ರೈತರಿಗೆ ಮುಕ್ತವಾಗಿ ತಮ್ಮ ಈ ಮತವನ್ನು ಚಲಾಯಿಸುವಂಥ ಹಕ್ಕು ಬಂತಪ್ಪ ಅಂದರೆ ಸಹಜವಾಗಿ ತಮಗೆ ಬೇಕಂತ ಆಯ್ಕೆ ಮಾಡ್ತಾರೆ. ಮತ್ತು ಈ ದುಡ್ಡು ಕೇವಲ ರೈತರಿಗಾಗಿ, ರೈತರ ಡೆವಲಪ್ಮೆಂಟ್ ಸಲುವಾಗಿ, ಅವ್ರ ಭೂಮಿ ಡೆವಲಪ್ಮೆಂಟ್ ಸಲುವಾಗಿ ಯೂಸ್ ಆಗಬೇಕು ಬಿ ಡಿ ಸಿ ಸಿದು ಮತ್ತಾವುದೇ ಕಾರಣಕ್ಕಲ್ಲ ಅನ್ನೋದು ಭಾಳ ಜನರ ಅಭಿಪ್ರಾಯ. ಆ ದಿಶೆಯಲ್ಲೇ ಕಲಾಡಿ ಅಂತವ್ರು ಅವರು ಪ್ರಯತ್ನ ಮಾಡ್ತಾಯಿದ್ದಾರೆ, ಅವರು ಪ್ರಾಮಾಣಿಕವಾಗಿ ಮಾಡ್ತಾಯಿದ್ದಾರೆ ಅಂತ ನಾವು ಅಂದ್ಕೊಳ್ಳೋಣ. ಯಾಕಂದರೆ ಯಾವುದೇ ಒಂದು ಹೋರಾಟ ಮಾಡಬೇಕಾದ್ರೆ ಹಿಂದೆ ಒಂದು ಹಿತಾಸಕ್ತಿ ಇದ್ದೇ ಇರ್ತಿರ್ತದೆ. ಏನೂ ಇರಲಿ, ರಾಜಕೀಯದಲ್ಲಿ ಸಾಮಾನ್ಯ, ಆದರೂ ಆ ಸಾಮಾನ್ಯದಲ್ಲೇ ನಮ್ಮ ರೈತರು ಹೊಸ ಹೊಸ ಹಾದಿ ಹುಡುಕಬೇಕಾಗಿದೆ. ಈ ಒಂದು ಬೆಳವಣಿಗೆ ಒಂದು ದೃಷ್ಟಿ ಇಟ್ಕೊಂಡು ಒಳ್ಳೆಯದಾದರೂ ಹೌದಪ್ಪ, ಚುನಾವಣೆ ದುಡ್ಡು ಖರ್ಚಾಗಲಿಲ್ಲ, ಬೋಗಸ್ ಆಗಲಿಲ್ಲ, ಅವರು ಹೊಂದಾಣಿಕೆ ಮಾಡ್ಕೊಂಡು ಯಾರು ಹೊಂದಾಣಿಕೆ ಅನ್ನೋದು ಮತ್ತೆ ಪ್ರಶ್ನೆ ಬರ್ತದೆ. ಇಲ್ಲಿ ಶಾಸಕರ ಮಧ್ಯದಲ್ಲಿ ಹೊಂದಾಣಿಕೆ, ರೈತರ ಮಧ್ಯದಲ್ಲ. ರೈತರ ಧ್ವನಿನೇ ಇಲ್ಲ ಹೇಳ್ಕೊಳ್ಳೋಕ್ಕೆ. ಅಲ್ಲಿ ಸದಸ್ಯರಿಗೆ, ಅಲ್ಲಿ ನಿರ್ದೇಶಕರಿಗೆ ಹೌದಪ್ಪ ಇಂಥವ್ರನ್ನ ಆಯ್ಕೆ ಮಾಡ್ತಿದ್ದು ಮಾತೇ ಇಲ್ಲ ಅಲ್ಲಿ. ಅದರ ಪ್ರಜಾಪ್ರಭುತ್ವ ಈ ವಿಷಯ ವಿರೋಧಿ ಅಂತ ಇವತ್ತು. ಹೀಗಾಗಿ ನಮ್ಮ ದೇಶದ ಎಲ್ಲ ರಾಜಕೀಯ ಪಕ್ಷಗಳ ಒನ್ ಮ್ಯಾನ್ ಶೋ ಆಗಿಬಿಟ್ಟಿದ್ದು. ಆಂತರಿಕ ಪ್ರಜಾಪ್ರಭುತ್ವದಲ್ಲಿಲ್ಲ, ಯಾವುದೇ ಪಕ್ಷದಲ್ಲಿಲ್ಲ. ಈ ಇವನ್ ಕೇಜ್ರಿವಾಲ್ ಬಗ್ಗೆ ನಾವು ಭಾಳ ಆಸೆ ಇಟ್ಟಿದ್ವಿ, ಅವನಲ್ಲೂ ಇಲ್ಲ. ಇಂಥ ಬೆಳವಣಿಗೆಗಳು ಒಳ್ಳೆಯ ಹೌದಾ ಅಥವಾ ಅಲ್ಲೊಂದು ಚರ್ಚೆ ಏನೂ ಇರಲಿ, ಬಿ ಡಿ ಸಿ ಸಿ ಬ್ಯಾಂಕ್ನಲ್ಲೇ ತಾವು ಅಂದ್ಕೊಂಡಂಗೆ